ಭದ್ರಾ ಮೇಲ್ದಂಡೆ ಯೋಜನೆಯ ನೀರು ಚಿತ್ರದುರ್ಗಕ್ಕೆ ಯಾವಾಗ ಬರುತ್ತೋ ಆವಾಗ ನಮ್ಮ ಸುಧಣ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಎಂದು ಚಿತ್ರದುರ್ಗ ಶಾಸಕ ಕೆ.ಸಿ. ವೀರೇಂದ್ರ ಪಪ್ಪಿ ಹೇಳಿದರು. ಚಳ್ಳಕೆರೆ ನಗರದ ತಾಲೂಕು ಪಂಚಾಯತಿ ಆವರಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಡಿ. ಸುಧಾಕರ್ ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ಡಿ. ಸುಧಾಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಚನೆ ಮಾಡಿ ನಂತರ ಅವರು ಮಾತನಾಡಿದರು. ಡಿ. ಸುಧಾಕರ್ ಅಗಲಿಕೆಯಿಂದ ಇಡೀ ಜಿಲ್ಲೆಗೆ ಅನಾಥ ಭಾವವಾಗಿದೆ. ಬಡವರಿಗೆ, ಹೆಣ್ಣು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸಹಕಾರ ಮಾಡಿದವರು. ಜಿಲ್ಲೆಗೆ ಭದ್ರಾ ನೀರು ತರುವ ಗುರಿ ನಮ್ಮಲ್ಲಿರಬೇಕು ಎಂದು ಸದಾ ಹೇಳುತ್ತಿದ್ದರು. ಅವರ ಮಾತಿನಂತೆ ಭದ್ರಾ ಮೇಲ್ದಂಡೆ ಕಾಮಗಾರಿ ಪೂರ್ಣಗೊಳಿಸಿ ನೀರು ತರುವಲ್ಲಿ ಅವರ ಆತ್ಮಕ್ಕೆ ಶಾಂತಿ ಬಯಸಬೇಕು. ಹಿರಿಯೂರಿನಲ್ಲಿ ನಡೆಯುವ ಚುನಾವಣೆಗೆ ನಾವೆಲ್ಲರೂ ಒಟ್ಟಾಗಿ ಅವರ ಕುಟುಂಬಕ್ಕೆ ಬಲ ಕೊಡಬೇಕು ಎಂದು ಹೇಳಿದರು. ಬಹಳ ನೋವಾಗುತ್ತೆ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟೊತ್ತು ಬಹಳಷ್ಟು ಎಲ್ಲರೂ ಮಾತಾಡಿದ್ರು. ನಾನು ವೈಯಕ್ತಿಕವಾಗಿ ಅವರು ಒಬ್ಬ ಸಚಿವರು, MLA ಅವರು ಅನ್ನೋದಕ್ಕಿಂತ ಜಾಸ್ತಿ ನನ್ನ ಮನೆಯವರು ಸುಧಣ್ಣವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋಂಥದ್ದು ನಾನು ಮನಸ್ಪೂರ್ವಕವಾಗಿ. ಸಾಹೇಬ್ರು ಯಾವತ್ತೂ ಕೂಡ ಮನೆ ಹತ್ರ ಯಾರಾದರೂ ಕಷ್ಟ ಅಂತ ಬರಲಿ, ಅವ್ರನ್ನ ನಮ್ಮ ಜಿಲ್ಲೆಗೆ ಭದ್ರಾ ನೀರು ಬರಬೇಕು, ನಾವು ಭದ್ರಾ ನೀರನ್ನ ತರಲೇಬೇಕು ಅನ್ನೋಂಥ ವಿಚಾರ. ಅದರ ಬಗ್ಗೆ ಹಲವಾರು ಸಭೆಗಳನ್ನ ನಡೆಸಿದ್ದಾರೆ. ಇಲ್ಲಿವರೆಗೂ ಹಲವಾರು ಸಭೆಗಳು, ಹಲವಾರು ಬಾರಿ ನಾವೆಲ್ಲ ಶಾಸಕರು ಅವ್ರ ಸಮೇತವಾಗಿ ಹಲವಾರು ಬಾರಿ ನಾವು ಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ DK ಸಾಹೇಬ್ರು ಉಪಮುಖ್ಯಮಂತ್ರಿಗಳನ್ನ ಹೋಗಿ ನಾವು ಭೇಟಿ ಆಗಿರುವಂತದ್ದಿದೆ. ಅಷ್ಟು ಪರ್ಸನಲ್ ಆಗಿದೆಯಲ್ಲಿ ನಾವು ಭದ್ರಾ ನೀರನ್ನ ದುರ್ಗಕ್ಕೆ ಕೊಂಡಿದ್ರು. ಇವತ್ತು ನಾವು ನಮ್ಮ ರಘುಮೂರ್ತಿ ಅಣ್ಣನವರ ನೇತೃತ್ವದಲ್ಲಿ ನಾವು ಇವತ್ತು ಅದನ್ನ ಮುಂದಿನ ದಿನಗಳಲ್ಲಿ ಭದ್ರಾ ನೀರನ್ನ ದುರ್ಗಕ್ಕೆ ಹರಿಸುವಂತ ಕೆಲಸ ಮಾಡಬೇಕು. ಯಾವತ್ತು ಭದ್ರಾ ನೀರು ದುರ್ಗಕ್ಕೆ ಹರಿಯುತ್ತೆ ಅವತ್ತು ನಮ್ಮ ಸುಧಣ್ಣನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ, ನಮಗೆಲ್ಲರಿಗೂ ಮುಂದಿನ ಹಿರಿಯೂರಿನ ಚುನಾವಣೆ ಬಹಳ ಜವಾಬ್ದಾರಿಯುತ ಚುನಾವಣೆ. ಹೇಗೆ ನೀವುಗಳೆಲ್ಲ ಚಳ್ಳಕೆರೆಯ ಚುನಾವಣೆಯನ್ನ ತಮ್ಮ ಮನೆ ಚುನಾವಣೆಯನ್ನ ರೀತಿಯಲ್ಲಿ ಮಾಡಿ MLA ಸಾಹೇಬರಿಗೆ ಹ್ಯಾಟ್ರಿಕ್ 3rd ಟೈಮ್ ತಾವುಗಳೆಲ್ಲ ಗೆಲ್ಸಿದಿರ, ಅದೇ ರೀತಿ ಮುಂದೆ ಹಿರಿಯೂರಿನ ಚುನಾವಣೆಯಲ್ಲೂ ಕೂಡ ತಾವುಗಳೆಲ್ಲರೂ ಭಾಗವಹಿಸೋದ್ರ ಜೊತೆಗೆ ಅಭ್ಯರ್ಥಿಯನ್ನ ಅಲ್ಲಿ ಗೆಲ್ಲಿಸುವಂತ ಜವಾಬ್ದಾರಿ ನಮ್ಗಳ ಮೇಲಿದೆ. ಇದನ್ನ ಈಗಿನಿಂದಲೇ ತಾವುಗಳು ಅದಕ್ಕೆ ತಯಾರಿ ನಡೆಸಬೇಕು ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ, ಇನ್ನು ಮುಂದಿನ ಈಗ ಸಭೆಯನ್ನ ಕುರಿತು ಈ ಒಂದು ನುಡಿನಮನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿ. ರಘುಮೂರ್ತಿ ಸಾಹೇಬ್ರವರು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಆತ್ಮೀಯರೇ, ಈ ಒಂದು